ಶಾಸಕನಾಗಿನ ಅನೇಕ ಕಡೆ ಕಿಟಕಿಗಳಿದ್ದಿಲ್ಲ, ನಿಮ್ಮ ಯಾವ ಟೇಬಲ್ ಇದ್ದಿಲ್ಲ, ಸ್ವಚ್ಛತೆ ಇದ್ದಿಲ್ಲ, ಶೌಚಾಲಯ ಇದ್ದಿಲ್ಲ, ಕುಡಿ ನೀರು ಇದ್ದಿಲ್ಲ, ಬಹಳ ಶಿಥಿಲಾವಸ್ಥೆಯಲ್ಲಿರುವಂತ ಒಂದು ಪರಿಸ್ಥಿತಿ ಎಲ್ಲ ಶಾಲೆಗಳದಿತ್ತು. ಆದರೆ ಈಗ ಬದಲಾವಣೆ ಆಗ್ತಾ ಇದೆ, ನೋಡ್ತಾ ಇದೆ. ಹೊರ ಕಡೆ ನೂರಾರು ಹೊಸ ಕೋಣೆಗಳನ್ನು ಕೊಟ್ಟಿದ್ದೇವೆ, ಪೀಠೋಪಕರಣ ಕೊಟ್ಟಿದ್ದೇವೆ, ಪಾಠೋಪಕರಣ ಕೊಟ್ಟಿದ್ದೇವೆ, ಆಟದ ಮೈದಾನ ಮಾಡ್ತಾ ಇದ್ದೇವೆ, ಶುದ್ಧ ಕುಡಿ ನೀರು ಕೊಡುವಂಥದ್ದು, ಶೌಚಾಲಯ ಮಾಡುವಂಥದ್ದು, ಬಾಲಕರಿಗೆ ಬಾಲಕಿಯರಿಗೆ. ಇವತ್ತೀಗ ಮೊನ್ನೆ ನಾನು ಸಭೆಯಲ್ಲಿ ಹೇಳಿದ್ದೇನೆ, ಪ್ರತಿಯೊಂದು ಪ್ರೌಢಶಾಲೆಗೆ ಕಂಪ್ಯೂಟರ್ ಕೊಡಬೇಕು, ಕಂಪ್ಯೂಟರ್ ಶಿಕ್ಷಣ ಕೊಡಬೇಕು, ಅವ್ರಿಗೆ ಇಂಟರ್ನೆಟ್ ಕೊಡಬೇಕು, ಅವರಿಗೆ ಪ್ರಯೋಗಾಲಯಗಳು, ವಿಜ್ಞಾನ ಪ್ರಯೋಗಾಲಯ ಮಾಡಬೇಕು. ಇಷ್ಟೆಲ್ಲ ಮಾಡ್ತಾ ಇದ್ರು. ಇವತ್ತು ನಮ್ಮ ಫಲಿತಾಂಶ ಏನಿದೆ, ಫಲಿತಾಂಶ ಕಡಿಮೆ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ. ಆತ್ಮಾವಲೋಕನ ಮಾಡಿಕೊಳ್ಬೇಕಲ್ಲ, ನಮ್ದು ಜವಾಬ್ದಾರಿ ಇದೆ, ಎಲ್ಲ ಜವಾಬ್ದಾರಿನೂ ಇದೆ. ತಂದೆ ತಾಯಿಗಳದು, ಶಿಕ್ಷಕರದು, ಅವ್ರ ಜೊತೆಲಿ ನಾವೆಲ್ಲ ಜನಪ್ರತಿನಿಧಿಗಳಿದ್ದೀವಿ, ಸಂಘ ಸಂಸ್ಥೆಗಳಿದ್ದೀವಿ, ಅವರೆಲ್ಲರೂ ಭಾಗವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಫಲಿತಾಂಶ ಇವತ್ತು 70, 80 ಬರ್ತಿತ್ತು, 57, 55, 60% ಇಳಿದಿದೆ ಅಂದ್ರೆ ಏನ್ ಕಾರಣಪ್ಪ? ಕಾರಣ ಏನು ಅಂತ ಹೇಳಿದ್ರೆ ಕಾಪಿ, ಇವತ್ತು ನಕಲು ಮಾಡುವಂಥದ್ದು. ಇದು ಎಲ್ಲೋ ಒಂದು ಕಡೆ ಇದಕ್ಕೆ ನಾವು ಇವತ್ತು ಅಂತ್ಯ ಹಾಕಬೇಕಾಗ್ತದೆ. ನೈಜವಾದಂಥ ಒಂದು ಪರೀಕ್ಷೆಗಳಾಗಬೇಕು. ಕಾಪಿ ಮಾಡಿ ಪಾಸೋದಕ್ಕಿಂತಲೂ ಫೇಲ್ ಆಗೋದೇ ಲೇಸು ಅಂತೇಳಿ ನಮ್ಮ ಮಕ್ಕಳಲ್ಲಿ ಬರಬೇಕು. ಬಂದರೆ ಮಾತ್ರ ಅವರು ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮುಂಬರುವಂಥ ದಿನಮಾನಗಳಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನನಗೇನು ನಿನ್ನೆ ನಾನು ಪ್ರಗತಿ ಪರಿಶೀಲನೆ ಸಭೆ ಮಾಡಿದೆ, ಕೇಳಿದೆ. ಬಹಳ ಜನ ಶಾಸಕರು ಏನು ನಮ್ಮಲ್ಲಿ ಫಲಿತಾಂಶ ಬಹಳ ಕಡಿಮೆ ಬಂದಿದೆ ಅಂತೇಳಿ ಸಿಟ್ಟಾಗಿದ್ರು. ಆದರೆ ನನಗೇನು ಸಿಟ್ಟು ಬರಲಿಲ್ಲ. ಯಾಕೆ ನನಗೆ ಸಂತೋಷ ಆಯ್ತು.